ನಿನ್ನೆ ನೈಟ್ ಫುಲ್ ಮಳೆ ಆಗಿದ್ದಕ್ಕೆ ಇವತ್ತು ಲೇಟ್ ಆಗಿದ್ಮೇಲೆ ಏನೇನು ಮಾಡ್ಬೇಕು, ಫ್ರೆಶ್ ಅಪ್ ಆಗ್ಬೇಕಲ್ರಿ. ಅದಕ್ಕೆ ಜಲ್ದಿ ಫ್ರೆಶ್ ಅಪ್ ಆಗಿ ಜೈಲರ್ ಮೂವ್ ಹಾಕಿದ್ರಿ. ಒಳ್ಳೆ ಸೀನ್ ಬಂದಿತ್ತು ಅದ್ರಾಗಂತರೂ. ಅದನ್ನ ನೋಡ್ಕೊಂತ ನಾನು ಕುಂತಿದ್ ನೋಡ್ರಿ. A few moments later. ರೀಸೆಂಟ್ ಆಗಿ ನಮ್ಮ ಅಕ್ಕಂದು ಡೆಲಿವರ್ ಆಗಿತ್ತಾಳ್ರಿ. ಅದಕ್ಕೆ ನಮ್ಮ ಪಾಪಗ ಒಂದು ತಟ್ಲ ಬೇಕಿತ್ತಾಳ್ರಿ. ಅದು ನಮ್ದೇ ಇತ್ರಿ ಮನ್ಯಾಗ. ಅದು ಕೆಳಗೆ ಇಟ್ಟಿದ್ವಿ. ಅದನ್ನ ತೆಗಿಯಾಕ ನಾನು ಬಂದ್ರೆ ಅದನ್ನ ತೆಗೆದ್ಮೇಲೆ ನನಗೆ ಗೊತ್ತಾಯ್ತ್ರಿ ಅದ್ರದ್ದು ಒಂದು ಕಾಲು ಮುರಿದಾಗಿತ್ತಂತ. ವೈ ನನಗಂತೂ ಗೊತ್ತಿಲ್ರಿ ಅದು ಎದಕ್ಕೆ ಮುರಿದೈತಂತ. ಅದನ್ನ ಮಾಡಿಸಿಟ್ಟು ಇವಾಗ ಒಂದು 20-22 ವರ್ಷ ಆಗೈತ್ರಿ. ಹಂಗೆ ನಾನು ಹೊರಗಡೆ ಬಂದ ಮೊನ್ನೆ ಬೋರ್ ಹುಚ್ಚಿದ್ರಿ. ಅದ್ರದ್ದು ಪೈಪ್ ಮತ್ತೆ ಹಾಕಿದ್ವಿ. ಅದು ಸರಿಯಾಗಿ ಕುಂತಿದ್ದೇನಿಲ್ಲ ಅಂತ ನೋಡಿದ್ರೆ ಸರಿಯಾಗಿತ್ತು. ಮತ್ತೆ ಮನೆಯಲ್ಲೆಲ್ಲ ಕೆಲಸ ಮುಗೀತು ಅಂದ್ಕೊಂಡು ಗಾಡಿ ಹಾಕೊಂಡು ನಾನು ಸೀದಾ ಬಂದಿದ್ದೆ ನಮ್ಮ ಫ್ರೆಂಡ್ ವಿಶ್ವನ ಅಂಗಡಿ ಹತ್ರ ರೀ. ಇಲ್ಲಿಗಂತೂ ಎಷ್ಟೊಂದು ದಿವಸ ಆಗಿತ್ರಿ ಬಂದಿದ್ದಿಲ್ಲ. ಅದಕ್ಕೆ ಇವತ್ತು ಬಂದು ಮಾತಾಡ್ಕೊಂಡು ಕೂತ್ಕೊಂಡಿದ್ರಿ. ಆದ್ಮೇಲೆ ಅವ್ರ ಅಣ್ಣ ಕೂಡ ಬಂದ ನೋಡ್ರಿ. ಅವನು ಮಾತಾಡಿಸ್ಕೊಂಡು ಇನ್ನೇನು ಟೈಮ್ ಆಯ್ತು, ಬಿಸಿಲು ಕೂಡ ಜಾಸ್ತಿ ಆಯ್ತು ಅನ್ಕೊಂಡು ನಾನು ಸೀದಾ ಬಂದಿದ್ದೆ ಮನೆ ಕಡೆ ನೋಡ್ರಿ. ಮನೆಗೆ ಬಂದ್ಮೇಲೆ ಬಿಸಿಲು ಜಾಸ್ತಿ ಇತ್ತಳ್ರಿ. ಅದಕ್ಕೆ ನಾನು ಮಕ್ಕೊಂಡಿದ್ರೆ ನಮ್ಮ ಫ್ರೆಂಡ್ ವಿಜಯ್ ಬಂದಿದ್ರಿ. ನಾನು ರೂಮಿಗೆ ಬಂದ ಮಕ್ಕೊಂಡಿದ್ದವನ್ನ ಎದ್ದಳಿಸಿದ್ರಿ. ನನಗೇನಸ್ತಂದ್ರೆ ಅವಾಗ ಇರ್ಲಿ ಎದ್ದಳಿಸ್ಬಿಟ್ಟದನ್ರಿ ಅನ್ಕೊಂಡು ಮತ್ತೆ ಎದ್ಮೇಲೆ ಇನ್ನೇನ್ ಮಾಡ್ಬೇಕು, ಬಂದ ಫ್ರೆಶ್ ಅಪ್ ಆಗ್ಬೇಕಲ್ರಿ. ಅದಕ್ಕೆ ಬಂದ ಮಕ್ಕಳಿಗೆ ತಕೊಂಡು ಸಾಯಂಕಾಲ ಆಗಿತ್ತಲ್ರಿ. ಹೊರಗಡೆ ಎಲ್ಲಾದ್ರೂ ಹೋಗೋಣ ಅಂತ ಗಾಡಿ ಬೀಗ ತಗೊಳಕ್ ಹೋಗಿದ್ರಿ. ಅದ್ರಾಗ ಇವತ್ತು 2 ಸರಿ ಮಿಸ್ ಆಗಿತ್ರಿ ಗಾಡಿ ಬೀಗ. ಆದ್ರೂ ಸಿಕ್ಕಾತ್ರಿ. ಅದನ್ನ ತಗೊಂಡು ನನ್ನ ಫ್ರೆಂಡ್ ಮನೆ ಹತ್ರ ಬಂದ ಅವನ ಕರೆದ್ರಿ. ಅವ್ನ್ ಬಂದ ಅಂದ್ರೆ ಗಾಡಿ ತರಲಿಲ್ರಿ ಅವಂದ. ಅದಕ್ಕೆ ನನ್ ಗಾಡಿ ತೆಗಿಬೇಕಾಯ್ತು. ಅದಕ್ಕೆ ನನ್ ಗಾಡಿ ತಗೊಂಡು ಸೀದಾ ಬಂದಿದ್ದೆ ಮೆಡಿಕಲ್ ಶಾಪ್ಗೆ. ಯಾಕಂದ್ರ ಗುಡ್ ನೈಟ್ ಲಿಕ್ವಿಡ್ ಖಾಲಿ ಆಗೈತ್ರಿ. ಅದಕ್ಕೆ ಲಿಕ್ವಿಡ್ ತಗೊಳಕ್ ಬಂದಿದ್ರಿ. ಲಿಕ್ವಿಡ್ ತಗೊಂಡು ಮನೆಗೆ ಹೋಗ್ತಾ ಇದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಫಾಲೋ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಹಿತ ಸಬ್ಸ್ಕ್ರೈಬ್ ಮಾಡಿ.